ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ನಡೆದ ಶ್ರೀ ಜಗದ್ಗುರು ಫಕೀರೇಶ್ವರ ಮಠದ ಸಭಾಭವನದಲ್ಲಿ ಕರ್ನಾಟಕ ಕೀರ್ತಿ ವಿದ್ಯಾಸಂಸ್ಥೆಯ ಕೀರ್ತಿ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀ ರಾಯಪ್ಪ ಹನುಮಪ್ಪ ದಡ್ನವರ್ ಇವರು ಸುದೀರ್ಘ 36 ವರ್ಷಗಳ ಕೀರ್ತಿ ಪ್ರೌಢಶಾಲೆ ಬಂಕಾಪುರ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಇವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಾಳೆಹೊಸೂರು ಗ್ರಾಮದ ಹನುಮಪ್ಪ ಮತ್ತು ಯಲ್ಲವ್ವ ಇವರ ಮಗನಾಗಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣ ಹಾಗೂ ಬಾಲ್ಯ ಹೊಸೂರು, ಪ್ರೌಢ ಶಿಕ್ಷಣವನ್ನು ಶಿಗ್ಲಿ, ಉನ್ನತ ಶಿಕ್ಷಣವನ್ನು ಹರಿಹರ ಮತ್ತು ಸ್ನಾತಕೋತ್ತರ ಶಿಕ್ಷಣವನ್ನು ತಮಿಳುನಾಡಿನ ವಿಶ್ವವಿದ್ಯಾಲಯದಲ್ಲಿ ಬಾಹ್ಯ ಅಭ್ಯರ್ಥಿಯಾಗಿ ಮುಗಿಸಿದರು. ಇವರು ಶಿಕ್ಷಣ, ಭಾಷಣ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಇಂದು ನಿವೃತ್ತರಾಗಿರುವ ಇವರ ಸೇವೆಯನ್ನು ಪರಿಗಣಿಸಿ ಈ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಗಿತ್ತು. ಭಾರತೀಯರಲ್ಲಿ ಗುರು ಪರಂಪರೆ ಸರ್ವಶ್ರೇಷ್ಠವಾಗಿದೆ. ಇಂತಹ ಪರಂಪರೆಯನ್ನು ಬೇರೆ ಯಾವುದೇ ದೇಶದಲ್ಲಿ ಕಾಣಲು ಸಾಧ್ಯವಿಲ್ಲ. ಅಂತಹ ಪರಂಪರೆಗಳು ದೇಶದ ಶ್ರೀಮಂತಕ್ಕೆ ಹೆಚ್ಚಿಸಲು ಪ್ರಮುಖ ಕಾರಣವಾಗಿದೆ ಎಂದು ಬಂಕಾಪುರದ ಕೆಂಡದ ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದರು. ಪುರಸಭೆ ಉಪಾಧ್ಯಕ್ಷ ಆಂಜನೇಯ ಗುಡಿಗೇರ್ ಮಾತನಾಡಿ, ಈ ಜಗದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುವ ಗುರುವಿನ ಸ್ಥಾನಕ್ಕೆ ಸರಿಸಮಾನವಾದ ಸ್ಥಾನವಿಲ್ಲ. ಶಿಷ್ಯ ಬಳಗದ ಬೆಳವಣಿಗೆಯಲ್ಲಿ ತೃಪ್ತಿ ಪಡುತ್ತಾರೆ ಎಂದರು. ಕೀರ್ತಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಎಂ.ಬಿ. ಉಕ್ಕಿ ಪ್ರಾಸ್ತಾವಿಕ